ನಮಸ್ಕಾರ ವೈಲ್ಡ್ ಲೈಫ್ ಕನ್ನಡಿಗರೇ, ವೆಲ್ಕಮ್ ಬ್ಯಾಕ್ ಟು ದಿ ನ್ಯೂ ವಿಡಿಯೋ. ತಮ್ನೇಲ್ ಮತ್ತು ಟೈಟಲ್ ನೋಡಿ ನಿಮ್ಮೆಲ್ಲರಿಗೂ ಗೊತ್ತಾಗಿರುತ್ತೆ ನಾನಿವತ್ತು ನಿಮ್ಮೆಲ್ಲರನ್ನೂ ಎಲ್ಲಿಗೆ ಕರ್ಕೊಂಬಂದಿದ್ದೀನಿ ಅಂತ. ಹೌದು, ನಾನಿವತ್ತು ನಿಮ್ಮೆಲ್ಲರನ್ನೂ ಉತ್ತರ ಕನ್ನಡ ಡಿಸ್ಟ್ರಿಕ್ಟ್ಗೆ ಕರ್ಕೊಂಬಂದಿದ್ದೀನಿ. ಆ್ಯಂಡ್ ನಾನು ಇಲ್ಲಿಗೆ ಬಂದಿರುವಂಥ ಮುಖ್ಯ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ಹರ್ಪಿಂಗ್ ಮಾಡೋದಕ್ಕೆ. ಹರ್ಪಿಂಗ್ ಅಂದರೆ ಏನು ಅಂತ ಸಿಂಪಲ್ ವರ್ಡ್ಸಲ್ಲಿ ಹೇಳಬೇಕಂತ ಹೇಳಿದ್ರೆ ರೆಪ್ಟೈಲ್ಸ್ ಮತ್ತು ಆಂಫಿಬಿಯನ್ಸ್ನ ಹುಡುಕೋದನ್ನ ಹರ್ಪಿಂಗ್ ಅಂತ ಕರೀತಾರೆ. ಆ್ಯಂಡ್ ನೀವೇನಾದರೂ ನನ್ನ ಹಳೆ ಸಬ್ಸ್ಕ್ರೈಬರ್ ಆಗಿದ್ದರೆ ನಿಮಗೆ ಗೊತ್ತಿರುತ್ತೆ, ನಾನೊಬ್ಬ ಪ್ಯಾಷನೇಟ್ ವೈಲ್ಡ್ ಲೈಫ್ ಫೋಟೋಗ್ರಫರ್, ಅಂದರೆ ಹವ್ಯಾಸಿ ವನ್ಯಜೀವಿ ಛಾಯಾಗ್ರಾಹಕ. ಭಾರತದಲ್ಲಿರುವಂಥ ಹಲವೆಡೆ ಕಾಡುಗಳನ್ನ ಸುತ್ತಾಡಿ ಅಲ್ಲಿರುವಂಥ ಪ್ರಾಣಿ ಪಕ್ಷಿ ಮತ್ತು ರೆಪ್ಟೈಲ್ಸ್ ಆಂಫಿಬಿಯನ್ಸ್ನೆಲ್ಲ ಫೋಟೋಗ್ರಾಫ್ ಮಾಡಿ ಕನ್ನಡಿಗರ ಮುಂದೆ ಈ ಚಾನಲ್ ಮುಖಾಂತರ ಬ್ಲಾಗ್ ಮಾಡಿ ತರ್ತಾ ಇರ್ತೀನಿ. ಅದೇ ರೀತಿ ನಾನು ನಿಮ್ಮೆಲ್ಲರನ್ನು ಇವತ್ತು ಹರ್ಪಿಂಗ್ ಮಾಡೋದಕ್ಕೆ ಅಂತ ಇಲ್ಲಿಗೆ ಕರ್ಕೊಂಡ್ಬಂದಿದ್ದೀನಿ. ಬನ್ನಿ, ಈ ಟ್ರಿಪ್ಪಲ್ಲಿ ನಮಗೆ ಯಾವುದ್ಯಾವುದು ಹಾವುಗಳು ಮತ್ತು ಕಪ್ಪೆಗಳು ಸಿಗುತ್ತೆ ಅನ್ನೋದನ್ನು ನೋಡೋಣ. ಹೆಚ್ಚಿನ ಟೈಮ್ ವೇಸ್ಟ್ ಮಾಡಿದ್ರೆ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಕೈ ಮುಗಿದು ಕೇಳ್ಕೊತೀನಿ, ಕಾಲ ಬಿದ್ದು ಕೇಳ್ಕೊತೀನಿ, ಅಭಯಾರಣ್ಯ ಉಳಿಸು, ಪ್ರಾಣಿಗಳನ್ನ ಉಳಿಸು, ಉಳಿಸು, ಬೇಕಾದ್ರೆ ಈ ಟ್ರಿಪ್ಪಿನ ಫಸ್ಟ್ ಟ್ರಯಲಲ್ಲಿ ನಮಗೆ ಟಾರ್ಗೆಟ್ ಆಗಿದ್ದು ಸಾಸ್ಕೆಲ್ ವೈಪರ್ಸ್ಗಳು. ಆ್ಯಂಡ್ ಫೈನಲಿ ನಮಗೆ ಸಿಕ್ಕೇ ಬಿಟ್ವು. ಎಲ್ಲಿ ಹುಡುಕಿದ್ವಿ ಮತ್ತು ಹೇಗೆ ಹುಡುಕಿದ್ವಿ ಅನ್ನೋದನ್ನು ನಾನು ಎಕ್ಸಾಕ್ಟಾಗಿ ತೋರಿಸ್ಕೊಡೋದಕ್ಕೆ ಆಗಲ್ಲ. ವೈಲ್ಡ್ ಲೈಫ್ ಟ್ರಾಫಿಕಿಂಗ್ ಅಂತೂ ತುಂಬಾ ಸೀರಿಯಸ್ ಮ್ಯಾಟ್ರ್ ಆಗೋಗಿದೆ. ತುಂಬ ಮೈನ್ಯೂಟ್ ಡೀಟೇಲ್ಸ್ ಇದ್ರೂ ಸಾಕು ಪ್ರಾಣಿಗಳನ್ನ ಕದ್ಕೊಂಡು ಹೋಗ್ಬಿಡ್ತಾರೆ. ಸೊ ವಿಡಿಯೋದಲ್ಲಿ ಸಿಕ್ಕಿದ್ದನ್ನು ನೋಡಿ ಎಂಜಾಯ್ ಮಾಡೋಣ. ಸೊ ಸಾಸ್ಕೇಲ್ ವೈಪರ್ಸ್ಗಳನ್ನ ನಾವು ಹುಡ್ಕೊಂಡು ಬಂದ್ವಿ. ಟೋಟಲ್ ನಮಗೆ 14 ಸಾಸ್ಕೇಲ್ ವೈಪರ್ಸ್ಗಳು ಸಿಕ್ಕಿದ್ದು. ಸೊ ಆ ಫೋಟೋಸ್ನೆಲ್ಲ ನಾನು ನನ್ನ ಇನ್ಸ್ಟಾಗ್ರಾಮ್ ಪ್ರೊಫೈಲಲ್ಲಿ ಹಾಕ್ತಾ ಇರ್ತೀನಿ, ಅಲ್ಲಿ ನೀವು ನನ್ನ ಫಾಲೋ ಮಾಡ್ಬೋದು. ಸಾಸ್ಕೇಲ್ ವೈಪರ್ಸ್ಗಳನ್ನ ಫೋಟೋ ಮಾಡಿಕೊಂಡು ನಾವು ಹಾಗೆ ಮುಂದೆ ಹೋಗ್ತಾ ಇದ್ವಿ. ಆ್ಯಂಡ್ ನಮಗೆ ಇಲ್ಲಿ ಕಾರ್ನಿವೋರಸ್ ಪ್ಲಾಂಟ್ ಒಂದು ಸಿಕ್ಕಿದೆ. ಸೊ ಇದನ್ನು ನೀವು ನೋಡ್ತಿರ್ಬೋದು, ಇದನ್ನು ಡ್ರೊಸೆರಾ ಇಂಡಿಕಾ ಅಂತ ಕರೀತಾರೆ. ಈ ಗಿಡಗಳು ಸಣ್ಣ ಪುಟ್ಟ ಹುಳಗಳನ್ನ ತಿನ್ಕೊಂಡು ಎಕಾಲಜಿಕಲ್ ಬ್ಯಾಲೆನ್ಸ್ನ ಮೇಂಟೈನ್ ಮಾಡುತ್ತೆ. ಹಾಗೆ ಹುಡುಕ್ತಾ ಕಟ್ಲಾಯಿತು. ಆ್ಯಂಡ್ ನಮಗೆ ಈಗ ಅಟ್ಲಾಸ್ ಮಾತ್ ಸಿಕ್ಕಿದೆ. ಸೊ ಇದು ಏಷ್ಯಾಲೇ ಒನ್ ಆಫ್ ದ ಯೂಜೆಸ್ಟ್ ಮಾತ್ಸ್. ಆ್ಯಂಡ್ ಇದರ ವಿಂಗ್ ಸ್ಪ್ಯಾನ್ ಬಂದ್ಬಿಟ್ಟು 12 ಇಂಚಸ್ ಅಷ್ಟು ರೀಚ್ ಆಗುತ್ತೆ. ಡೇ 1 ನಮಗೆ ಸಿಕ್ಕಿದ್ದು ಇಷ್ಟೇ. ಡೇ 2 ನಮಗೆ ಏನೇನು ಸಿಗುತ್ತೆ ಅನ್ನೋದನ್ನು ನೋಡೋಣ. ಆ್ಯಂಡ್ ಎರಡನೇ ದಿನ ನಾವು ಶುರು ಮಾಡ್ಕೊಂಡಿದ್ದು ಉತ್ತರ ಕನ್ನಡದ ಸ್ಪೆಷಲ್ ಜೋನಿ ಬೆಲ್ಲ, ತುಪ್ಪ ಮತ್ತು ಕೊಟ್ಟೆ ಇಡ್ಲಿ ಜೊತೆಗೆ. ನನಗೆ ಉತ್ತರ ಕನ್ನಡ ಡಿಸ್ಟ್ರಿಕ್ಟಲ್ಲಿ ಮಾಡುವಂಥ ಆಹಾರಗಳನ್ನೇ ಸಿಕ್ಕಾಪಟ್ಟೆ ಇಷ್ಟ ಆಗೋರು. ತುಂಬಾ ಯೂನಿಕ್ ಆಗಿರುತ್ತೆ. ಆ್ಯಂಡ್ ದ ಓನ್ಲಿ ಟೈಮ್ ಐ ಎಂಜಾಯ್ ವೆಜ್ ಫುಡ್ ಇಸ್ ವೆನ್ ಐ ಆಮ್ ಇನ್ ಉತ್ತರ ಕನ್ನಡ ಡಿಸ್ಟ್ರಿಕ್ಟ್. ಬ್ರೇಕ್ಫಾಸ್ಟ್ ಮಾಡಿಕೊಂಡು ಕ್ಯಾಮ್ರಾ ಎಕ್ವಿಪ್ಮೆಂಟ್ಗಳನ್ನ ಸೆಟಪ್ ಮಾಡಿಕೊಂಡು ಅದಾದಮೇಲೆ ಸೆಕೆಂಡ್ ಡೇ ಹರ್ಪಿಂಗ್ ಟ್ರಯಲ್ನ ಶುರು ಮಾಡ್ಕೊಳ್ಳೋದಕ್ಕೆ ಅಂತ ನಾವು ಹೊರಟ್ವಿ. ಫೀಲ್ಡ್ನ ರೀಚ್ ಆಗ್ತಿದ್ದಂಗೆ ನಮಗೆ ಫಸ್ಟ್ ಸಿಕ್ಕಿದ್ದನ್ನೇ ರೆಡ್ಡಿಶ್ ಬರೋಯಿಂಗ್ ಫ್ರಾಗ್ ಅಂತ. ಸ್ಕ್ರೀನ್ ಮೇಲೆ ಅದರ ಫೋಟೋ ಬರ್ತಿರುತ್ತೆ. ತುಂಬಾನೇ ಟೈನಿ ಫ್ರಾಗ್ ಆಗಿರೋದ್ರಿಂದ ವಿಡಿಯೋಲಿ ಅದು ಕವರ್ ಮಾಡೋದಕ್ಕೆ ಆಗಿಲ್ಲ. ಅದನ್ನ ಫೋಟೋಗ್ರಾಫ್ ಮಾಡಿದ್ಮೇಲೆ ನಮಗೆ ಸಿಕ್ಕಿದ್ದು ಸ್ಪಾಟೆಡ್ ಸಪಲ್ ಸ್ಕಿಂಕ್ ಅಂತ. ಇದು ಒನ್ ಆಫ್ ದ ರೇರೆಸ್ಟ್ ಸ್ಕಿಂಕ್. ಆ್ಯಂಡ್ ಈ ಒಂದು ರೀಜನ್ ಅಲ್ಲಿ ಇದು ಮುಂಚೆ ಕಾಣಿಸ್ಕೊಂಡಿದ್ರು ಕೂಡ ಫೋಟೋ ಎವಿಡೆನ್ಸ್ ಇದ್ರದ್ದು ಆಗಿರೋದು ಈ ರೀಜನ್ ಇಂದ ಫಸ್ಟ್ ಟೈಮ್ ಅಂತ. ಆ್ಯಂಡ್ ದಟ್ಸ್ ಅ ಸೂಪರ್ ಫೈಂಡ್. ಆ್ಯಂಡ್ ಮತ್ತೊಂದು ರೇರ್ ಫೈಂಡ್ ನಮಗೆ ಸಿಕ್ತು, ಬೆಡೋಮಿ ಲಾಕೆಟಾ ಅಂತ. ಸಿಕ್ಕಾಪಟ್ಟೆ ಫಾಸ್ಟ್ ಇದೆ, ಎಷ್ಟು ಮಟ್ಟಿಗೆ ಕಾಣಿಸ್ತಿದೆಯೋ ಗೊತ್ತಿಲ್ಲ. ಆ್ಯಂಡ್ ದೆನ್ ನಮಗೆ ಒಂದು ಪರ್ಪಲ್ ಟ್ರೀ ಕ್ರ್ಯಾಬ್ ಸಿಕ್ಕಿದೆ. ಸೊ ನಾನು ನೋಡಿರೋದ್ರಲ್ಲಿ ಒನ್ ಆಫ್ ದ ಬ್ಯೂಟಿಫುಲ್ ಕ್ರ್ಯಾಬ್ಸ್ ಇದು ಅಂತ ಹೇಳಿದ್ರೆ ತಪ್ಪಾಗಲ್ಲ. ನೋಡ್ತಿರ್ಬೋದು ನೀವು ಎಷ್ಟು ಅದ್ಭುತವಾಗಿದೆ ಅಂತ. ಆ್ಯಂಡ್ ದೆನ್ ನಮಗೆ ವಾಟರ್ ಸ್ಕಾರ್ಪಿಯನ್ ಒಂದು ಸಿಕ್ಕಿದೆ. ಅದಾದ ನಂತರ ನಮಗೆ ಈ ಒಂದು ವೆಲ್ ಕ್ಯಾಮೋಫ್ಲೇಜ್ಡ್ ಗೆಕೋ ಕಾಣಿಸ್ತು. ಆ್ಯಂಡ್ ಟು ವೈಂಡ್ ಅಪ್ ದ ಮಾರ್ನಿಂಗ್ ಟ್ರಯಲ್ ನಮಗೆ ಒಂದು ರೆಡ್ ಸ್ಕಾರ್ಪಿಯನ್ ಕೂಡ ಸಿಕ್ತು. ಬೆಳಗಿನ ಟ್ರಯಲ್ಲು ಸಿಕ್ಕಾಪಟ್ಟೆನೇ ಪ್ರೊಡಕ್ಟಿವ್ ಆಗಿತ್ತು. ಸಂಜೆ ಟ್ರಯಲಲ್ಲಿ ಏನೇನು ಸಿಗುತ್ತೆ ಅನ್ನೋದನ್ನು ನಾವು ನೋಡೋಣ. ಈವ್ನಿಂಗ್ ಟ್ರಯಲ್ ಸ್ಟಾರ್ಟ್ ಆಗಿದ್ದು ನನ್ನ ಫೇವ್ರೆಟ್ ಉತ್ತರ ಕನ್ನಡ ಸ್ಪೆಷಲ್ ಕಟ್ಮಿರ್ಚಿಯಿಂದ. ಆ್ಯಂಡ್ ಮತ್ತೆ ಈಗ ಇದನ್ನು ತಿನ್ಕೊಂಡು ನಾವು ಹಾವುಗಳನ್ನ ಹುಡ್ಕೋದಕ್ಕೆ ಅಂತ ಹೋಗ್ತಾ ಇದ್ದೀವಿ. ಆ್ಯಂಡ್ ಹರ್ಪಿಂಗ್ ಮಾಡೋದಕ್ಕೆ ಅಂತಲೇ ಬಂದಿರೋದು, ಹಾವುಗಳು ಮತ್ತು ಕಪ್ಪೆಗಳನ್ನ ಹುಡ್ಕೋದಕ್ಕೆ ಅಂತಲೇ. ಆದ್ರೂ ಕೂಡ ಮ್ಯಾಕ್ರೋ ಫೋಟೋಗ್ರಫಿಗೆ ಯಾವುದೇ ಆದಂಥ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ಸ್ಗಳು ಇದ್ದರೆ ಅದನ್ನು ಕೂಡ ಹುಡುಕಿ ಫೋಟೋಗ್ರಾಫ್ ಮಾಡ್ತಾ ಇರ್ತೀನಿ ಆ್ಯಂಡ್ ನಿಮಗೆ ತೋರಿಸ್ತಾ ಇರ್ತೀನಿ. ಅದೇ ರೀತಿ ನಿಮಗೆ ನಾನು ಬೆಳಗಿನ ಟ್ರಯಲಲ್ಲಿ ಪರ್ಪಲ್ ಟ್ರೀ ಕ್ರ್ಯಾಬ್ನ ಮತ್ತು ಸ್ಕಾರ್ಪಿಯನ್ಗಳನ್ನ ತೋರಿಸ್ಕೊಟ್ಟಿದ್ದೆ. ಬಟ್ ಈಗಿನ ಮುಖ್ಯ ಟಾರ್ಗೆಟ್ ಬಂದು ಮಲಬಾರ್ ಪಿಟ್ ವೈಪರ್. ಸೊ ಅದನ್ನು ಹುಡುಕ್ತಾ ನಮಗೆ ಫೈನಲಿ ಸಿಕ್ಕಿದ ಒಂದು ಮಲಬಾರ್ ಪಿಟ್ ವೈಪರ್. ಗ್ರೀನ್ ಮಾರ್ಫ್ಡ್ ಮಲಬಾರ್ ಪಿಟ್ ವೈಪರ್ ಒಂದು ರಸ್ತೆ ಬದಿಯಲ್ಲಿ ಬ್ಯೂಟಿಫುಲ್ ಆಗಿ ಕಾಯಿಲ್ಡ್ ಅಪ್ ಆಗಿ ಕೂತಿತ್ತು. ಇದು ಬಂದು ಜೂವಿನೈಲಿಂದ ಯಂಗ್ ಅಡಲ್ಟ್ ಏಜಲ್ಲಿ ಇದೆ ಅಂತ ಕಾಣುತ್ತೆ. ಆಂಬುಷ್ ಪ್ರೆಡೇಟರ್ಗಳಾಗಿರೋದ್ರಿಂದ ಒಂದೇ ಜಾಗದಲ್ಲಿ ಎಷ್ಟೊತ್ತು ಕಾಲ ಆರಾಮಾಗಿ ಕೂತಿರ್ತವೆ. ಸೊ ಇದೇ ರೀತಿ ಎಷ್ಟೊತ್ತು ಇತ್ತು. ಆ್ಯಂಡ್ ಒಳ್ಳೊಳ್ಳೆ ಫೋಟೋಗ್ರಾಫ್ಗಳು ಮಾಡಿದ್ವಿ ನಾವು. ಈ ಪ್ರಾಣಿಗಳ ಬಗ್ಗೆ ಎಲ್ಲ ಹೆಚ್ಚಿಗೆ ಇನ್ಫಾರ್ಮೇಷನ್ಗಳು ತಿಳಿಸ್ಕೊಡ್ಬೇಕು ವಿಡಿಯೋ ಮುಖಾಂತರ ಅಂತ ನನಗೂ ಕೂಡ ಆಸೆ. ಬಟ್ ಎಲ್ಲಿ ಹೆಚ್ಚಿಗೆ ಇನ್ಫಾರ್ಮೇಷನ್ಗಳು ಕೊಟ್ಟರೆ ಅದು ವೈಲ್ಡ್ ಲೈಫ್ ಟ್ರಾಫಿಕರ್ಸ್ಗಳಿಗೆ ಮತ್ತು ಪೋಚರ್ಸ್ಗಳಿಗೆ ಹೆಲ್ಪ್ ಆಗಿಬಿಡುತ್ತೆ ಅನ್ನೋ ಒಂದು ಭಯ ಕೂಡ ನನ್ನಲ್ಲಿ ಕಾಡ್ತಾ ಇರುತ್ತೆ ಯಾವಾಗ್ಲೂ. ಸೊ ಅದೊಂದೇ ರೀಸನ್ಗೆ ನಾನು ಹಿಂದೆ ಮುಂದೆ ನೋಡ್ತಾ ಇರ್ತೀನಿ. ಬಟ್ ನೆವರ್ ದ ಲೆಸ್ ವಿಡಿಯೋದಲ್ಲಿ ನೀವು ಇದನ್ನು ನೋಡಿ ಎಂಜಾಯ್ ಮಾಡ್ತಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಮಲಬಾರ್ ಪಿಟ್ ವೈಪರ್ನ ನೋಡಿಕೊಂಡು ಮುಂದೆ ಬಂದಂಥ ನಮಗೆ ಈ ಒಂದು ಬ್ಯೂಟಿಫುಲ್ ಬ್ಯಾಂಡೆಡ್ ಗೆಕೋ ಕಾಣಿಸ್ಕೊಳ್ಳುತ್ತು. ಇದೇ ಜಾತಿಯ ಬ್ಯಾಂಡೆಡ್ ಗೆಕೋಗಳು ಸುಮಾರು ನಮಗೆ ಸಿಕ್ಕಿದ್ವು ಇದೇ ಒಂದು ಟ್ರಯಲಲ್ಲಿ. ಸೊ ಇವನ್ನೆಲ್ಲ ಒಳ್ಳೆ ಫೋಟೋಗ್ರಾಫ್ಸ್ ಮಾಡಿಕೊಂಡು ನಾವು ಮುಂದೆ ಹೋಗ್ತಾ ಇದ್ವಿ. ಆ್ಯಂಡ್ ಮೇನ್ ಉದ್ದೇಶ ನಮಗೆ ಮಶ್ರೂಮ್ಸ್ಗಳನ್ನ ಹುಡುಕಬೇಕಾಗಿತ್ತು. ಮಶ್ರೂಮ್ಸ್ಗಳು ಸ್ಪೋರ್ ರಿಲೀಸ್ ಮಾಡೋದನ್ನು ನಾನು ಫೋಟೋಗ್ರಾಫ್ ಮಾಡಬೇಕು ಅಂತ ಆಸೆ ಇತ್ತು. ಸೊ ಫೈನಲಿ ನನಗೆ ಈಗ ಮಶ್ರೂಮ್ಸ್ಗಳು ಸ್ಪೋರ್ ರಿಲೀಸ್ ಮಾಡೋದು ಕೂಡ ಕಾಣಿಸ್ಕೊಂಡಿದೆ. ಸೊ ದಿಸ್ ಇಸ್ ಹೌ ಮಶ್ರೂಮ್ಸ್ ರೀಪ್ರೊಡ್ಯೂಸ್. ಬೆಳೀತಾ ಅದು ಸ್ಪೋರ್ಸ್ಗಳನ್ನ ರಿಲೀಸ್ ಮಾಡ್ತಾ ಇರುತ್ತೆ. ಆ್ಯಂಡ್ ಈ ಒಂದು ಪ್ರಾಸೆಸ್ನ ನೋಡೋದು ಆಬ್ಸಲ್ಯೂಟ್ಲಿ ಒಂದು ವಿಜುವಲ್ ಟ್ರೀಟ್ ಅಂತಲೇ ಹೇಳ್ಬೋದು. ಫೋಟೋಸ್ಗಳಂತೂ ಸಿಕ್ಕಾಪಟ್ಟೆನೇ ಅದ್ಭುತವಾಗಿ ಬಂದಿದೆ ನನಗೆ. ಆ್ಯಂಡ್ ಇದೇ ಮಶ್ರೂಮ್ ಮೇಲೆ ಯಾವುದೋ ಒಂದು ಇನ್ಸೆಕ್ಟ್ ಕೂಡ ಕೂತಿತ್ತು, ಅದರ ಒಂದು ಫೋಟೋ ಕೂಡ ತೆಗೆದಿದ್ದೇನೆ. ಸಿಕ್ಕಾಪಟ್ಟೆನೇ ಮೈಂಡ್ ಬ್ಲೋವಿಂಗ್ ಆಗಿತ್ತು ಇದಂತೂ. ಸೊ ಮಶ್ರೂಮ್ಸ್ಗಳನ್ನ ಫೋಟೋಗ್ರಾಫ್ ಮಾಡಿದ್ಮೇಲೆ ನನಗೆ ಒಂದು ನಾರ್ದರ್ನ್ ವೆಸ್ಟರ್ನ್ ಘಾಟ್ಸ್ ವೈನ್ ಸ್ನೇಕ್ ಒಂದು ಕಾಣಿಸ್ಕೊಂಡಿದೆ. ಈ ಸತಿ ಟ್ರಿಪ್ಪಲ್ಲಿ ನಮಗೆ ಸಿಕ್ಕಾಪಟ್ಟೆನೇ ಕಮ್ಮಿ ಹಾವುಗಳು ಸಿಕ್ಕಿದ್ವು. ಬರೀ 3
ಮೂರು ಜಾತಿಯ ಹಾವುಗಳು ಸಿಕ್ಕಿರೋದು. ಬಟ್ ಸ್ಪಾಟೆಡ್ ಸಪಲ್ ಸ್ಕಿಂಕು ಮತ್ತು ಬೆಡೋಮಿ ಲಾಕೆಟಾ ಸಿಕ್ತಲ್ಲ, ಅದು ಸಿಕ್ಕಾಪಟ್ಟೆನೇ ರೇರ್ ಫೈಂಡು. ಸೊ ಐ ಆಮ್ ವೆರಿ ಹ್ಯಾಪಿ ವಿತ್ ದಟ್. ಆ್ಯಂಡ್ ನೀವೀಗ ಸ್ಕ್ರೀನ್ ಮೇಲೆ ನೋಡ್ತಿರೋದು ಬಂದು ಜುವೆನೈಲ್ ನಾರ್ದರ್ನ್ ವೆಸ್ಟರ್ನ್ ಘಾಟ್ಸ್ ವೈನ್ ಸ್ನೇಕ್. ಸುಮಾರು 4ರಿಂದ 5 ನಾರ್ದರ್ನ್ ವೆಸ್ಟರ್ನ್ ಘಾಟ್ಸ್ ವೈನ್ ಸ್ನೇಕ್ ಇಂಡಿವಿಜುವಲ್ಸ್ಗಳು ಸಿಕ್ಕಿದ್ವು ನನಗೆ ಈ ಒಂದು ಟ್ರಯಲಲ್ಲಿ. ಇವುಗಳನ್ನೆಲ್ಲ ಫೋಟೋಗ್ರಾಫ್ ಮಾಡಿಕೊಂಡು ಹತ್ರನೇ ಇರುವಂಥ ಒಂದು ಸ್ಟ್ರೀಮ್ ಹತ್ರ ಬಂದಿದ್ದೀವಿ. ಆ್ಯಂಡ್ ಇಲ್ಲಿಗೆ ಬಂದಿರುವಂಥ ಮೇನ್ ಟಾರ್ಗೆಟ್ಟು ಜೋಗ್ ಫ್ರಾಗ್ಸ್ಗಳು ಮತ್ತು ಅದರ ಎಗ್ಸ್ಗಳನ್ನ ಫೋಟೋಗ್ರಾಫ್ ಮಾಡೋದಕ್ಕೆ ಅಂತ. ಸ್ಟ್ರೀಮ್ ಅಕ್ಕಪಕ್ಕ ಇರುವಂಥ ಗಿಡಗಳ ಎಲೆಯ ಮೇಲೆ ಜೋಗ್ ಫ್ರಾಗ್ಸ್ಗಳು ಮೊಟ್ಟೆಗಳನ್ನ ಇಟ್ಟಿರ್ತವೆ, ಅದನ್ನು ಫೋಟೋಗ್ರಾಫ್ ಮಾಡೋದಕ್ಕೆ ಅಂತಲೇ ನಾವಿಲ್ಲಿ ಬಂದಿರೋದು. ಆ್ಯಂಡ್ ಈ ಒಂದು ಟಾರ್ಗೆಟ್ ಕೂಡ ನಮ್ಮದು ಕಂಪ್ಲೀಟ್ ಆಯಿತು. ಸೊ ನೋಡಿದ್ರಲ್ಲ ಸ್ನೇಹಿತರೆ ಈ ಒಂದು ವಿಡಿಯೋನ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಇದೇ ರೀತಿ ವೈಲ್ಡ್ ಲೈಫ್ ರಿಲೇಟೆಡ್ ಕಂಟೆಂಟ್ಗೋಸ್ಕರ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ, ದಿಸ್ ಇಸ್ ವೈಲ್ಡ್ ಲೈಫ್ ಕನ್ನಡಿಗ ರೋಹನ್ ಮುತ್ತರಾಜ್ ಸೈನಿಂಗ್ ಆಫ್ ಫ್ರಮ್ ದ ವಿಡಿಯೋ. ಬಾಯ್.